ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಚರ್ಚಿಸ್ತಾ ಇದ್ದೇನೆ ಆರ್ಟಿಕಲ್ ಕ್ಲಾಸನ್ನು. ಇಂಗ್ಲೀಷ್ ಗ್ರಾಮರಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸು ಆರ್ಟಿಕಲ್ಸ್ ಅಂತ. ಈ ಆರ್ಟಿಕಲ್ಸ್ ಟಾಪಿಕ್ ಮೇಲೆ ನಿಮಗೆ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಫಿಕ್ಸ್ 3 ಕ್ವಶನ್ಸ್ ಇರ್ತಾವ. ಓಕೆ, ಟಿ ಇ ಟಿಗೆ ಅಷ್ಟೇ ಅಲ್ಲ, CTET ಆಗಿರ್ಬೋದು, PDO ಆಗಿರ್ಬೋದು, ಇನ್ನೇ ಇತರ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ನಿಮಗೆ ಇದರ ಮೇಲೆ ಇರ್ತಕ್ಕಂಥ 1 ಮಾರ್ಕ್ಸ್ ಇರುತ್ತೆ. ನಿಮಗೆ ನಾನೇ ಸರಳವಾಗಿ ಇದಕ್ಕೆ ಈಸಿಯಾಗಿ ಮೇನ್ ಬರ್ತಕ್ಕಂಥ ರೂಲ್ಸ್ಗಳನ್ನು ಕೂಡ ಇಲ್ಲಿ ಡಿಸ್ಕಷನ್ ಮಾಡ್ತೀನಿ. ಇಂಪಾರ್ಟೆಂಟ್ ನೋಟ್ಸ್ಗಳನ್ನು ಕೂಡ ಇಲ್ಲಿ ನಿಮಗೆ ಕೊಡ್ತೀನಿ. ಓಕೆ, ಎಲ್ಲರೂ ಕೂಡ ನೀವು ತಪ್ಪದೆ ಇದನ್ನು ಕೊನೆಯವರೆಗೆ ಕೂಡ ವೀಕ್ಷಣೆಯನ್ನು ಮಾಡಿರಿ. ಅದೇ ರೀತಿಯಾಗಿ ನೋಟ್ಸ್ಗಳನ್ನ ಮಾಡ್ತಾ ಹೋಗ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಪ್ರಾರಂಭಿಸೋಣ. ಓಕೆ, ಟುಡೇ ಟಾಪಿಕ್ ಈಸ್ ಇಂಗ್ಲಿಷ್ ಗ್ರಾಮರ್ more important class. This is we are discussion. Start the articles. Articles. This is the 3 articles. A and the. A and the. Okay, articles importance, notes and rules, competitive exams ಅಂತಕ್ಕಂಥ ಕ್ಲಾಸನ್ನು ಇವತ್ತಿನ ದಿನ ಪ್ರಾರಂಭಿಸೋಣ. ಟೈಪ್ಸ್ ಆಫ್ ಆರ್ಟಿಕಲ್ಸ್. ಟೈಪ್ಸ್ ಆಫ್ ಆರ್ಟಿಕಲ್ಸ್. ಆರ್ಟಿಕಲ್ಸ್ನ ಪ್ರಕಾರಗಳು ಅಂತ. ಎಷ್ಟು ಬರ್ತಾವು ಆರ್ಟಿಕಲ್ಸ್ ಪ್ರಕಾರಗಳು? ಆರ್ಟಿಕಲ್ಸ್ ಆರ್ ಆಫ್ 3 types. 3 types. Listen here. First one, indefinite article. Second one, definite article. Definite article, indefinite article. Listen here. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆರ್ಟಿಕಲ್ಸ್ ಆರ್ ಆಫ್ 3 types ಅಂದಾಗ ನೀವು 3 ವಿಧದಲ್ಲಿ ಅದಾವಂತ ಅಲ್ಲ, 2 ವಿಧಗಳಲ್ಲಿ. ಇಂಡೆಫಿನಿಟ, ಡೆಫಿನಿಟ್ ಆರ್ಟಿಕಲ್. ಡೆಫಿನಿಟ್ ಆರ್ಟಿಕಲಲ್ಲಿ ಎ ಯಾನ. ಲೀಸನ್ ಯಾರ್, ಇಲ್ಲಿ ಎ ಯಾನ ಏನದಾವಲ್ಲ ಇವು ಡೆಫಿನಿಟ್ ಆರ್ಟಿಕಲ್, ಸಾರಿ ಇನ್ಡೆಫಿನಿಟ್ ಆರ್ಟಿಕಲ್. ದ ಅಂತಕ್ಕಂಥದ್ದು ಡೆಫಿನಿಟ್ ಆರ್ಟಿಕಲ್. ನೋಡಿರಿ, ಎ ಯಾನ್ ದ ಟೋಟಲ್ ಎಷ್ಟದು? 3 ಟೈಪ್ಸ್. ಇನ್ಡೆಫಿನಿಟ್ ಆರ್ಟಿಕಲನ್ನು, ಡೆಫಿನಿಟ್ ಆರ್ಟಿಕಲನ್ನು ನಾವು ಯಾವ ರೀತಿಯಾಗಿ ಬಳಸ್ತೀವಿ, ಯಾವಾಗ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನೋಡೋಣ. ಫಸ್ಟ್ ಒನ್, ಲೆಟ್ ಸ್ಟಾರ್ಟ್. Indefinite articles. Indefinite articles a or an used for non-specific general nouns. ಇವುಗಳನ್ನು ನಾವು ಯಾವಾಗ ಬಳಸ್ತೀವಿ? ಎ ಆನ್ ಅನ್ನು ಸ್ಪೆಸಿಫಿಕ್, ನಾನ್ ಸ್ಪೆಸಿಫಿಕ್, ಜನರಲ್ ನೌನ್ಸ್. ನೋಡಿರಿ, ನಾನ್ ಸ್ಪೆಸಿಫಿಕ್ ಆಗಿರಬೇಕು, ಜನರಲ್ ನೌನ್ಸ್ ಆಗಿರಬೇಕು. ಸಾಮಾನ್ಯ ನಾಮಪದಗಳಿದ್ದಾಗ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಎ ಮತ್ತು ಯಾನನ್ನು ಬಳಸ್ತೀವಿ. ಓಕೆ, ಎ ಈಸ್ ಯೂಸ್ಡ್ ಬಿಫೋರ್ ಕಾನ್ಸೋನೆಂಟ್ ಸೌಂಡ್ಸ್. ಅದರಲ್ಲಿ ನಾವು ಎ ಅನ್ನು ಯಾವಾಗ ಬಳಸ್ತೀವಿ, ಬಿ ಅನ್ನು ಯಾವಾಗ ಬಳಸ್ತೀವಿ ಅಂತಕ್ಕಂಥದ್ದು. ಎ ಈಸ್ ಯೂಸ್ಡ್ ಬಿಫೋರ್ ಕಾನ್ಸೋನೆಂಟ್ ಸೌಂಡ್ಸ್. ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ಟೋಟಲ್ ಹೌ ಮೆನಿ ಲೆಟರ್ಸ್ ಇನ್ ಇಂಗ್ಲೀಷ್ ಅಲ್ಫಾಬೆಟ್ಸ್? 26. ಹೌ ಮೆನಿ? 26. ಈ 26ಅಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ 2 ಭಾಗಗಳನ್ನಾಗೆ ಮಾಡ್ತೀವಿ. ಓವೆಲ್ಸ್, 5 ಓವೆಲ್ಸ್. ನೆಕ್ಸ್ಟ್ ಒನ್, ಇಲ್ಲಿ ರಿಮೈನಿಂಗ್ ಲೆಟರ್ಸ್ ಹೌ ಮಚ್? 21 ಕಾನ್ಸೋನೆಂಟ್ಸ್. ಇದರಲ್ಲಿ ನೆನಪಿಟ್ಕೊಡ್ರಿ, ಈಜಿ ಆಗಿರ್ತಕ್ಕಂಥದ್ದು. ಟೋಟಲಿ 26 ಲೆಟರ್ಸ್ ಇನ್ ಇಂಗ್ಲೀಷ್ ಅಲ್ಫಾಬೆಟ್ಸ್. ದೇರ್ ಆರ್ 5 ಓವೆಲ್ಸ್, 21 ಕಾನ್ಸೋನೆಂಟ್. ಈ 5 ಓವೆಲ್ಸನ್ನು ಹೊರತುಪಡಿಸಿ ಇನ್ನು ಓದಿರ್ತಕ್ಕಂಥ 21 ಕಾನ್ಸೋನೆಂಟ್ಸ್ಗಳೇನದಾವಲ್ಲ, ಈ 21 ಕಾನ್ಸೋನೆಂಟ್ಸ್ಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ವರ್ಡ್ಸ್ಗಳಿಗೆ ಹಿಂದೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಎ ಅನ್ನು ಬಳಸ್ತೀವಿ. ಇವು ಅಷ್ಟೇ ಅಲ್ಲದೆ ಓವೆಲ್ಸ್ಗಳಿದ್ರೂ ಕೂಡ ನಾವು ಪ್ರೊನೌನ್ಸಿಯೇಷನ್ ಸೌಂಡ್ಗಳು ಕಾನ್ಸೋನೆಂಟ್ ಥರ ಇದ್ದರೆ ಅವಾಗೂ ಕೂಡ ನಾವು ಎ ಅನ್ನು ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲದೆ ಈ 5 ಓವೆಲ್ಸ್ ಏನಿದಾವಲ್ಲ ಅವು ಯಾವುವು ಅಂತಂದ್ರೆ ಎ, ಇ, ಐ, ಓ, ಯು. ಈ 5 ಓವೆಲ್ಸ್ಗಳು ಬಂದಾಗ ನಾವೇನು ಮಾಡ್ತೀವಿ? ಯಾನನ್ನು ಬಳಸ್ತೀವಿ. ಆವಾಗ ಯಾನನ್ನು ಬಳಸ್ತೀವಿ. ನೆನಪಿಟ್ಕೊಡ್ರಿ, 5 ಓವೆಲ್ಸ್ಗಳು ಬಂದಾಗ ಯಾನನ್ನು ಯೂಸ್ ಮಾಡ್ತೀವಿ. 21 ಕಾನ್ಸೋನೆಂಟ್ಸ್ಗಳು ಬಂದಾಗ ಅದರ ಹಿಂದ್ಗಡೆ ನಾವು ಎ ಅನ್ನು ಯೂಸ್ ಮಾಡ್ತೀವಿ. ಇಷ್ಟೇ ಅಲ್ಲದೆ ಒಂದೇ ಏನಪ್ಪ ಅಂತಂದ್ರೆ ನಾವು ಫಸ್ಟ್ ಲೆಟರ್ ಕಾನ್ಸೋನೆಂಟ್ ಇದ್ದು ಅದು ಸೈಲೆಂಟ್ ಆಗಿತ್ತಂದ್ರೆ, ಓವೆಲ್ ಸೌಂಡ್ ಇತ್ತಂದ್ರೆ, ಎಕ್ಸಾಂಪಲ್ ಆನೆಸ್ಟ್. ಎಚ್ ಬಂದೈತಿ ಆದರೂ ಕೂಡ ಸೈಲೆಂಟ್ ಆಗತ್ತಾ, ಆದರೆ ನಾವು ಹಿಂದೆ ಏನು ಮಾಡ್ತೀವಿ? ಯಾನನ್ನು ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಎ ಈಸ್ ಯೂಸ್ಡ್ ಬಿಫೋರ್ ಕಾನ್ಸೋನೆಂಟ್ ಸೌಂಡ್ಸ್. ಎಕ್ಸಾಂಪಲ್
ಎ ಬಾಯ್, ಎ ಫ್ಯಾನ್, ಎ ಟೀಚರ್, ಅ ಯೂನಿವರ್ಸಿಟಿ. ನೋಡ್ರಿ ಇಲ್ಲಿ ಕನ್ಫ್ಯೂಷನ್ ಆಗತ್ತೆ ನಿಮಗೆ. ಯು ಈಸ್ ಅ ಓವೆಲ್, ಬಟ್ ನಾವು ಇಲ್ಲಿ ಏನು ಬಳಸೇವಿ, ಎ ಯೂನಿವರ್ಸಿಟಿ ಅಂತ ಬಳಸಿದ್ದೀವಿ. ಯು, ಇಲ್ಲಿ ಯು ಸೌಂಡ್ ನೋಡ್ರಿ, ಪ್ರೊನೌನ್ಸಿಯೇಷನ್ ನೋಡ್ರಿ, ಯೂನಿವರ್ಸಿಟಿ. ಯು ಈಕ್ವಲ್ ಟು ಯು ಅಂತಕ್ಕಂಥ ಸೌಂಡನ್ನು ಕೊಡುತ್ತಾ. ಕಾನ್ಸೋನೆಂಟ್ ಸೌಂಡ್ ಬಂದಿದ್ದರಿಂದ ವಾಯ್ ಅಂತಕ್ಕಂಥದ್ದು ಏನದ ಕಾನ್ಸೋನೆಂಟ್ ಆಗೈತಿ. ಅದರ ಸಲುವಾಗಿ ನಾವು ಇಲ್ಲಿ ಏನನ್ನ ಬಳಸ್ತೀವಪ್ಪ ಅಂತಂದ್ರೆ ಎ ಯೂನಿವರ್ಸಿಟಿ ಅಂತ ಬಳಸ್ತೀವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಸ್ನೇಹಿತರೆ, ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ಓವೆಲ್ ಸೌಂಡ್ಸ್. ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ಓವೆಲ್ ಸೌಂಡ್ಸ್. ನಿಮಗೆ ಜಸ್ಟ್ ಹೇಳಿದೆ ನಾನು, ಎ ಇ ಐ ಓ ಯು ಇವೇನು 5 ಓವೆಲ್ಸ್ ಇದಾವಲ್ಲ, ಇವುಗಳ ಸೌಂಡ್ಸು ಈ ಲೆಟರ್ಗಳಿಂದ ಪ್ರಾರಂಭವಾಗಿರಬೇಕು. ಎಕ್ಸಾಂಪಲ್, ಆ್ಯನ್ ಆ್ಯಪಲ್, ಆ್ಯನ್ ಎಲಿಫೆಂಟ್, ಆ್ಯನ್ ಅಂಬ್ರೆಲಾ, ಎಕ್ಸೆಟ್ರಾ, ಆ್ಯನ್ ಇಂಕ್, ಆ್ಯನ್ ಎಗ್. ಓಕೆ, ಈ ಥರ. ನೆಕ್ಸ್ಟ್ ಒನ್ ಇಲ್ಲಿ ನೋಡ್ರಿ, ಒಂದು ಸೈಲೆಂಟ್ ಆಗ್ತಕ್ಕಂಥದ್ದು, ಆ್ಯನ್ ಆನೆಸ್ಟ್ ಮ್ಯಾನ್. ಆ್ಯನ್ ಆನೆಸ್ಟ್ ಮ್ಯಾನ್, ಎಚ್ ಈಸ್ ಸೈಲೆಂಟ್, ಓವೆಲ್ ಸೌಂಡ್, ಆನೆಸ್ಟ್. ಆ್ಯನ್ ಅವರ್, ಎಚ್ ಸೈಲೆಂಟ್. ಇಲ್ಲಿ ಕೂಡ ಏನತ್ತಪ್ಪ ಅಂತಂದ್ರೆ ಇಲ್ಲಿ ಎಚ್ ಅಂತಕ್ಕಂಥ ಸೈಲೆಂಟ್ ಆಗತ್ತ. ಹಿಯರ್ ಆಲ್ಸೋ ಎಚ್ ಸೈಲೆಂಟ್. ಆ್ಯನ್ ಅವರ್, ಆ್ಯನ್ ಆನೆಸ್ಟ್ ಮ್ಯಾನ್. ಓಕೆ, ಇಲ್ಲಿ ಓವೆಲ್ ಸೌಂಡ್ ಬಂದಿದ್ದರಿಂದ ನಾವೇನು ಬಳಸಿದ್ವಿ, ಯಾನ್ ಅಂತಕ್ಕಂಥದ್ದನ್ನು ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಒನ್ ನೋಡೋಣ, ಬೇಸ್ಡ್ ಆನ್ ಸೌಂಡ್ ನಾಟ್ ಲೆಟರ್. ಬೇಸ್ಡ್ ಆನ್ ಸೌಂಡ್ ನಾಟ್ ಲೆಟರ್. ಇಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ಓನ್ಲಿ ಸೌಂಡನ್ನು ನೋಡಬೇಕು, ಲೆಟರನ್ನು ನೋಡಬಾರ್ದು. ಆ ರೀತಿಯಾಗಿರ್ತಕ್ಕಂಥ ಕೂಡ ನಿಮಗೆ ತಿಳ್ಕೊಡ್ರಿ. ಅ 1 ರೂಪಿ ಕಾಯಿನ್ ನೋಡ್ರಿ, ಎ 1 ರೂಪಿ ಕಾಯಿನ್. ಇಲ್ಲಿ ಓ ಏನೈತಿದು ಓವೆಲ್ ಅದ, ಆದರೆ ಇಲ್ಲಿ ಏನು ಹೇಳಿತ್ತು ನಿಮ್ಗೆ, ಬೇಸ್ಡ್ ಆನ್ ಸೌಂಡ್ ನಾಟ್ ಲೆಟರ್. ಇಲ್ಲಿ ನಾವು ಸೌಂಡ್ ಬೇಸ್ಡ್ ಮೇಲೆ ಯೂಸ್ ಮಾಡ್ತೀವಿ, ಲೆಟರ್ ಅಲ್ಲ. ಎ 1 ರೂಪಿ ಕಾಯಿನ್, ಒನ್, WON, ಒನ್, ಒನ್ ಕಾನ್ಸೋನೆಂಟ್ ಸೌಂಡ್, ಒನ್. ನೋಡ್ರಿ ಡಬ್ಲ್ಯೂ ಅಂತಕ್ಕಂಥದ್ದು ಕಾನ್ಸೋನೆಂಟ್, ಬಿಕಾಸ್ ಯೂಸ್ ಅ ಎ. ನೆಕ್ಸ್ಟ್ ಒನ್, ಆ್ಯನ್ MVA ಸ್ಟೂಡೆಂಟ್, ಎಂ ಓವೆಲ್ ಸೌಂಡ್, ಆ್ಯನ್ MBA ಸ್ಟೂಡೆಂಟ್, ಆ್ಯನ್ MLA. ನೋಡ್ರಿ ಫಸ್ಟ್ ಲೆಟರ್ ಇಲ್ಲಿ ಎಮ್ ಐತಿ, ಕಾನ್ಸೋನೆಂಟ್ ಐತಿ ಅಂತ ಹಿಡಿದು ನಾವಿಲ್ಲಿ ಎಯನ್ನು ಯೂಸ್ ಮಾಡ್ರೆ ಅದು ಏನಾಗತ್ತಪ್ಪ ಅಂತಂದ್ರೆ ರಾಂಗ್ ಆಗತ್ತಾ. ಇಲ್ಲಿ ಸೌಂಡನ್ನು ನೋಡಬೇಕು, ಎಮ್. ಓಕೆ, ನೆಕ್ಸ್ಟ್ ಒನ್, ಯೂಸ್ AR ಆ್ಯನ್ ಬಿಫೋರ್ ಸಿಂಗ್ಯುಲರ್ ಕೌಂಟೇಬಲ್ ನೌನ್ಸ್. ಯೂಸ್ AR ಆ್ಯನ್ ಬಿಫೋರ್ ಸಿಂಗ್ಯುಲರ್ ಕೌಂಟೇಬಲ್ ನೌನ್ಸ್. ನಾವಿನ್ನು ಯಾವಾಗ ಬಳಸ್ತೀವಪ್ಪ ಅಂತಂದರೆ ಎ ಮತ್ತು ಯಾನನ್ನು ಸಿಂಗ್ಯುಲರ್ ಇದ್ದಾಗ, ಸಿಂಗ್ಯುಲರ್ ಬಿಫೋರ್. ಇದು ಒಂದೈತಿ, ದಿಸ್ ಈಸ್ ಅ ಬುಕ್. ಎಕ್ಸಾಂಪಲ್, ದಿಸ್ ಈಸ್ ಅ ಬುಕ್. ಅ ಬುಕ್ ಒಂದೇ ಬುಕ್ಕು. ಇದು ಪರ್ಟಿಕ್ಯುಲರ್ ಆಗಿ ಸಿಂಗ್ಯುಲರ್ ಐತೆ ಅಂತ ತಿಳ್ಸಕ್ಕೆ ನಾವೇನು ಮಾಡ್ತೀವಿ, ಎ ಅನ್ನು ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡ್ರಿ ಎಕ್ಸಾಂಪಲ್ಸ್ ಅನ್ನು ನೋಡ್ರಿ. ಅ ಬುಕ್ ಒಂದು ಪುಸ್ತಕ. ಆ್ಯನ್ ಐಡಿಯಾ ನೋಡ್ರಿ, ಆ್ಯನ್ ಐಡಿಯಾ. ನಾಟ್ ಯೂಸ್ಡ್ ಬಿಫೋರ್ ಪ್ಲೂರಲ್ ನೌನ್ಸ್. ಪ್ಲೂರಲ್ ಬಹುವಚನ ನಾಮಪದದ ಮೊದಲಿಗೆ ನಾವು ಇವುಗಳನ್ನು ಬಳಸಂಗಿಲ್ಲ, ನೆನ್ಪಿಟ್ಕೊಡ್ರಿ. ಓನ್ಲಿ ಸಿಂಗ್ಯುಲರ್ ಆ್ಯಂಡ್ ಕೌಂಟೇಬಲ್ ನೌನ್ಸ್. ನೆಕ್ಸ್ಟ್ ಒನ್, ಯೂಸ್ AR ಆ್ಯಂಡ್ ಟು ಶೋ ಪ್ರೊಫೆಷನ್. ನಾವು ಇವುಗಳನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತಕ್ಕಂಥ ರೂಲ್ಸ್ಗಳಿವು. ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್. ಯೂಸ್ AR ಆ್ಯಂಡ್ ಟು ಶೋ ಪ್ರೊಫೆಷನ್. ನೋಡ್ರಿ ಪ್ರೊಫೆಷನನ್ನು ಹೇಳುವ ಕೂಡ. ಎಕ್ಸಾಂಪಲ್, ಅ ಡಾಕ್ಟರ್, ಆ್ಯನ್ ಇಂಜಿನಿಯರ್, ಅ ಟೀಚರ್, ದಿಸ್ ಟೈಪ್. ದಿಸ್ ಈಸ್ ದ ಪ್ರೊಫೆಷನ್. ನೆಕ್ಸ್ಟ್ ಒನ್ ನೋಡೋಣ, ಇದು ಇಂಡೆಫಿನೆಟ್ ಆರ್ಟಿಕಲ್ ಕಂಪ್ಲೀಟ್ ಆಯಿತು. ಎ ಮತ್ತು ಯಾನನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಒನ್ ನೋಡೋಣ, ಡೆಫಿನೆಟ್ ಆರ್ಟಿಕಲ್. ದ. ಡೆಫಿನೆಟ್ ಆರ್ಟಿಕಲ್ ಅಂದರೆ ದ ಅಂತಕ್ಕಂಥದ್ದು. ಯೂಸ್ಡ್ ಫಾರ್ ಸ್ಪೆಸಿಫಿಕ್, ಯುನಿಕ್ ಆರ್ ಆಲ್ರೆಡಿ ನೌನ್ ನೌನ್ಸ್. ನೋಡಿರಿ ನಾವು ಯಾವಾಗ ಬಳಸ್ತೀವಿ, ಯೂಸ್ಡ್ ಫಾರ್ ಸ್ಪೆಸಿಫಿಕಾ, ಯುನಿಕಾ, ಆಲ್ರೆಡಿ ನೌನ್ಸ್. ನಮಗೆ ಆಲ್ರೆಡಿ ತಿಳಿದಿರ್ತಕ್ಕಂಥ ನಾಮಪದಗಳ ಆಗಿರಬೇಕು, ಅವುಗಳ ಹಿಂದೆ ನಾವು ದ ಅನ್ನು ಯೂಸ್ ಮಾಡ್ತೀವಿ.
ಒಂದೊಂದಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಈಜಿ ಆಗತ್ತಾ. ಯೂಸ್ ದ ಫಾರ್ ಯುನೀಕ್ ಥಿಂಗ್ಸ್. ಯೂಸ್ ದ ಫಾರ್ ಯುನೀಕ್ ಥಿಂಗ್ಸ್. ಲೀಸನ್ ಇಯರ್. ಯುನೀಕ್ ಥಿಂಗ್ಸಿಗೆ ಎಕ್ಸಾಂಪಲ್ಗಳನ್ನು ನೋಡ್ಕೊಡ್ರಿ. ಇಲ್ಲಿ ಲಕ್ಷ ಕೊಟ್ಕೋಬೇಕು, ಇವುಗಳನ್ನು ನೋಟ್ ಮಾಡಿ ಇಟ್ಕೊಡ್ರಿ. ದ ಸನ್, ದ ಮೂನ್, ದ ಅರ್ತ್, ದ ಯೂನಿವರ್ಸ್. ಗೊತ್ತಾಯ್ತಲ್ಲ, ದೀಸ್ ಆಲ್ ಆರ್ ಯುನೀಕ್ ಥಿಂಗ್ಸ್. ನೆಕ್ಸ್ಟ್ ಒನ್, ಯೂಸ್ ದ ಬಿಫೋರ್ ಸೂಪರ್ಲೇಟಿವ್ಸ್. ನಾವು ಇವುಗಳನ್ನು ಸೂಪರ್ಲೇಟಿವ್ಸ್ ಬಿಫೋರನ್ನು ಯೂಸ್ ಮಾಡ್ತೀವಿ. ಯಾವ ರೀತಿಪ್ಪ ಅಂತಂದರೆ ಇಲ್ಲಿ ನೆನಪಿಟ್ಕೋಬೇಕು ಇವುಗಳನ್ನು ನೀವು. ದ ಬೆಸ್ಟ್, ದ ಟಾಲೆಸ್ಟ್, ದ ಮೋಸ್ಟ್ ಬ್ಯೂಟಿಫುಲ್. ದಿಸ್ ಟೈಪ್, ದಿಸ್ ಈಸ್ ದ ಸೂಪರ್ಲೇಟಿವ್ಸ್ ಬಿಫೋರ್. ನೆಕ್ಸ್ಟ್ ಒನ್ ರೂಲ್ಸನ್ನು ನೋಡ್ರಿ. ಯೂಸ್ ದ ಫಾರ್ ಪರ್ಟಿಕ್ಯುಲರ್ ಪರ್ಸನ್ ಆರ್ ಥಿಂಗ್. ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವ್ಯಕ್ತಿ ಅಥವಾ ವಸ್ತುಗಳನ್ನು ಹೇಳುವಾಗ ನಾವು ದ ಅನ್ನು ಬಳಸ್ತೀವಿ. ಪ್ಲೀಸ್ ಪಾಸ್ ಮಿ ದ ಬುಕ್. ಪ್ಲೀಸ್ ಪಾಸ್ ಮಿ ದ ಬುಕ್. ದಿಸ್ ಈಸ್ ಅ ಪರ್ಟಿಕ್ಯುಲರ್ ಥಿಂಗ್, book. Before use the. I met the manager. I met the manager, particular person. Use the. Okay. Next one rules and another fourth one rules. This is a definite article rules. Use the before famous buildings or mountains. ನಾವು ಪ್ರಸಿದ್ಧವಾಗಿರ್ತಕ್ಕಂಥ ಬಿಲ್ಡಿಂಗ್ಸ್ಗಳನ್ನು ಹೇಳುವಾಗ ಅಷ್ಟೇ ಅಲ್ಲದೆ ಪ್ರಸಿದ್ಧವಾದ ಮಾನ್ಯುಮೆಂಟ್ಸ್ಗಳನ್ನು ಹೇಳುವಾಗ ಕೂಡ ನಾವೇನು ಮಾಡ್ತೀವಿ, ಇವುಗಳನ್ನು ಬಳಸ್ತೀವಿ, ದ ಅನ್ನು ಬಳಸ್ತೀವಿ. ಎಕ್ಸಾಂಪಲ್ಗಳನ್ನು ನೋಡ್ರಿ, ಗೊತ್ತಾಗತ್ತಾ. ದ ತಾಜ್ ಮಹಲ್, ದ ರೆಡ್ ಫೋರ್ಟ್, ದ ಗ್ರೇಟ್ ವಾಲ್ ಆಫ್ ಚೀನಾ. ಆರ್ ಯು ಅಂಡರ್ಸ್ಟ್ಯಾಂಡ್? ದಿಸ್ ಈಸ್ ದ ಫೇಮಸ್ ಬಿಲ್ಡಿಂಗ್ಸ್ ಆರ್ ಮಾನ್ಯುಮೆಂಟ್ಸ್. ನೆಕ್ಸ್ಟ್ ಒನ್, ಫಿಫ್ತ್ ಒನ್ ರೂಲ್ಸ್. ಯೂಸ್ ದ ವಿತ್ ರಿವರ್ಸ್, ಸೀಸ್, ಓಸಿಯನ್ಸ್, ಡಿಸರ್ಟ್ಸ್. ನೋಡ್ರಿ, ನಾವು ಪ್ರಸಿದ್ಧ ನದಿಗಳ ಹೆಸರುಗಳನ್ನು ಹೇಳುವಾಗ ಕೂಡ ನೆಕ್ಸ್ಟ್ ಒನ್ ಸೀಸ್, ಓಸಿಯನ್ಸ್, ಡಿಸರ್ಟ್ಸ್. ಸಮುದ್ರಗಳ ಹೆಸರುಗಳನ್ನು ಹೇಳುವಾಗ ಕೂಡ ಅವುಗಳನ್ನು ಬಳಸ್ತೀವಿ. ಮರುಭೂಮಿಗಳ ಹೆಸರುಗಳನ್ನು ಹೇಳುವಾಗ ಕೂಡ ದ ಅನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಸೀಯು, ದ ಗಂಗಾ, ದ ನೈಲ್ ರಿವರ್, ದ ಪ್ಯಾಸಿಫಿಕ್ ಓಸಿಯನ್, ದ ಸಹರಾ ಡಿಸರ್ಟ್. ಇವು ಅಷ್ಟೇ ಅಂತ ಅಲ್ಲ, ದ ಕೃಷ್ಣ, ದ ಯಮುನಾ, ದ ಘಟಪ್ರಭಾ. All are rivers name. All are mountains also. Okay, next one ನೋಡೋಣ ಮುಂದಿಂದು. ಸಿಕ್ಸ್ತ್ ಒನ್ ರೂಲ್ಸ್. ಯೂಸ್ ದ ವಿತ್ ಮೌಂಟೇನ್ ರೇಂಜಸ್. ಮೌಂಟೇನ್ ರೇಂಜಸ್. ನೋಡ್ರಿ, ಮೌಂಟೇನ್ ಪರ್ವತಗಳ ಹೆಸರುಗಳನ್ನು ಹೇಳುವಾಗ ಕೂಡ ನಾವೇನು ಮಾಡ್ತೀವಿ, ದ ಅನ್ನು ಯೂಸ್ ಮಾಡ್ತೀವಿ. ದ ಹಿಮಾಲಯಾಸ್, ದ ಅಲ್ಫಾಸ್, ದ ಆಲ್ಪ್ಸ್, ದ ಹಿಮಾಲಯಾಸ್. ದೀಸ್ ಆರ್ mountains ranges. Next one, listen here, but not for single mountains. Mount Everest, no the, but not for single mountains. Are you understand? Mount Everest, no the. Next one, use seventh one rules. Use the with the newspapers. ನ್ಯೂಸ್ ಪೇಪರ್ಗಳ ಹೆಸರುಗಳನ್ನು ಹೇಳುವಾಗ ಕೂಡ ನಾವು ದ ಅನ್ನು ಯೂಸ್ ಮಾಡ್ತೀವಿ. ದ ಟೈಮ್ಸ್ ಆಫ್ ಇಂಡಿಯಾ, ದ ಹಿಂದೂ, ದ ಡೆಕ್ಕನ್ ಹೆರಾಲ್ಡ್. ದಿಸ್ ಟೈಪ್ ನ್ಯೂಸ್ ಪೇಪರ್ಗಳ ಹೆಸರುಗಳಿವು. ಏಟ್ತ್ ಒನ್ ರೂಲ್ಸ್. ಯೂಸ್ ದ ವಿತ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಯೂಸ್ ದ ವಿತ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಲಿಸನ್ ಹಿಯರ್. He plays the guitar. He plays the guitar. She plays the piano. She plays the piano. Are you understood? Next one, rules 9. Use the for directions when specific. ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಡೈರೆಕ್ಷನ್ಸ್ಗಳನ್ನ ಹೇಳುವಾಗ ಕೂಡ ನಾವು ದಿಕ್ಕುಗಳನ್ನು ಹೇಳುವಾಗ ಕೂಡ ದ ನ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡ್ರಿ, ದ ಈಸ್ಟ್, ದ ಸೌತ್. ನೋ ದ ವೆನ್ ಯೂಸ್ಡ್ ಜನರಲಿ. ನಾವು ಇದನ್ನು ಯಾವಾಗ ಬಳಸಂಗಿಲ್ಲಪ್ಪ ಅಂತಂದ್ರೆ ದ ವೆನ್ ಯೂಸ್ಡ್ ಜನರಲಿ. ಗೋ ಈಸ್ಟ್, ದಿಸ್ ಈಸ್ ನಾಟ್ ದ. ಓಕೆ, ನೆಕ್ಸ್ಟ್ 10th ಒನ್ ರೂಲ್ಸನ್ನು ನೋಡೋಣ. ಯೂಸ್ ದ ಬಿಫೋರ್ ಇನ್ವೆನ್ಷನ್ಸ್
ಅನ್ವೇಷಣೆಗಳ ಹಿಂದೆ. ದ ಟೆಲಿಫೋನ್, ದ ಕಂಪ್ಯೂಟರ್, ದ ಮೊಬೈಲ್ ಫೋನ್, this type. Okay, I understand. Next one, special cases. Special cases. Use the with the plural country names. Plural country names. ನಾವು ಮತ್ತೆ ಯಾವಾಗ ಬಳಸ್ತೀವಪ್ಪ ಅಂತಂದರೆ ಇವು ಸ್ಪೆಷಲ್ ಆಗಿರ್ತಕ್ಕಂಥ ಕಾರಣಗಳನ್ನು ನೋಡ್ತಾ ಇದ್ದೀವಿ. ದ ಅನ್ನ ಮತ್ತೆ ಯಾವಾಗ ಬಳಸ್ತೀವಿ? ಪ್ಲೂರಲ್ ಕಂಟ್ರಿ ನೇಮ್ಸ್ಗಳನ್ನು ಬಳಸುವಾಗ. ಪ್ಲೂರಲ್ ಕಂಟ್ರಿ. ದ ಯುನೈಟೆಡ್ ಸ್ಟೇಟ್ಸ್, ದ ಯುನೈಟೆಡ್ ಸ್ಟೇಟ್ಸ್, ದ ಯುನೈಟೆಡ್ ಕಿಂಗ್ಡಮ್, ದ ಯುನೈಟೆಡ್ ಕಿಂಗ್ಡಮ್, ದ ನೆದರ್ಲ್ಯಾಂಡ್ಸ್, ದ ನೆದರ್ಲ್ಯಾಂಡ್ಸ್. ನೆಕ್ಸ್ಟ್ ಒನ್, a few, few, a few equal to few. Listen here, a few, some positive, few almost non negative, a few some positive. ಕೆಲವೊಂದು ಸಲ ಇದೇನಾಗತ್ತಾ ಪಾಸಿಟಿವ್ ಆಗತ್ತಾ, ಫ್ಯೂ ಆಲ್ಮೋಸ್ಟ್ ನಾನ್ ಇದು ನೆಗೆಟಿವ್ ಅಲ್ಲಿ ಆಗತ್ತೆ. ಎ ಲಿಟಲ್, ಲಿಟಲ್ ನೋಡ್ರಿ. ಹಾಗೆ ನಾವು ಯಾವ ರೀತಿಯಾಗಿ ಬಳಸ್ತೀವಿ ಇವುಗಳನ್ನಪ್ಪ ಅಂತಂದ್ರೆ ಎ ಲಿಟಲ್ ಹಾಗೆ ಲಿಟಲ್ ಇವುಗಳ ಡಿಫ್ರೆಂಟನ್ನು ನೋಡ್ರಿ. ಎ ಲಿಟಲ್ ಇದು ಸಮ್ ಕೆಲವೊಂದು ಸಮಯದಲ್ಲಿ, ಕೆಲವೊಂದು. ಲಿಟಲ್ ಆಲ್ಮೋಸ್ಟ್ ನಾನ್, ಓನ್ಲಿ ಲಿಟಲ್ ಆಲ್ಮೋಸ್ಟ್ ನಾನ್. ದಿಸ್ ಇಸ್ ದ ಡಿಫರೆನ್ಸ್ ಆಫ್ ವರ್ಡ್ಸ್. ಮೋಸ್ಟ್ ಎಕ್ಸಾಮ್ ಇಂಪಾರ್ಟೆಂಟ್ ರೂಲ್ಸ್. ಇಲ್ಲಿ ನಾವು ಎಕ್ಸಾಮ್ಗೆ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ಸ್ ರೂಲ್ಸ್ಗಳನ್ನು ನೋಡೋಣ. ಇವುಗಳನ್ನ ನೆನಪಿಟ್ಕೊಡ್ರಿ, ನೋಟೌಟನ್ನು ಮಾಡಿ ಇಟ್ಕೊಡ್ರಿ. ದಿಸ್ ಈಸ್ ಅ ಇಂಪಾರ್ಟೆಂಟ್. ನಿಮಗೆ ಇವುಗಳ ರೂಲ್ಸ್ಗಳನ್ನು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ನಿಮಗೆ ಏನು ಮಾಡ್ತೀನಪ್ಪ ಅಂತಂದ್ರೆ MCQ ಟೈಪ್ ಯಾವ ರೀತಿಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೇಳ್ತಾರಲ್ಲ ಆ ರೀತಿಯಾಗಿ ಕೂಡ ನಾನು ನಿಮಗೆ ಕೆಲವೊಂದು ಕ್ವಶನ್ಸ್ ವಿತ್ ಆಪ್ಷನ್ಸನ್ನು ಡಿಸ್ಕಷನ್ ಮಾಡ್ತೀನಿ. ಈ ಫಸ್ಟ್ ಒನ್ ನಾವು ರೂಲ್ಸನ್ನು ನೋಡ್ಕೊಳ್ಳೋಣ. ಓಕೆ, ಬಿಫೋರ್ abbreviations based on sound. First one rule, before abbreviations based on sound and MLA. ನೋಡಿ ಇಲ್ಲಿ ನಾವು ಸೌಂಡನ್ನು ನೋಡಬೇಕು. ಆಲ್ರೆಡಿ ನಿಮಗೆ ಹೇಳಿದ್ದೇನೆ ನಾನು. ಆ್ಯಂಡ್ MLA ನಾವೆಲ್ಲರೂ ಕೂಡ ಮಿಸ್ಟೇಕ್ ಮಾಡೋದು ಇಲ್ಲೇ. ಆ್ಯಂಡ್ MLA, ಅ ಯುನೆಸ್ಕೋ, ಅ ಯುನೆಸ್ಕೋ ಪ್ರಾಜೆಕ್ಟ್, ಅ ಯುನೆಸ್ಕೋ ಪ್ರಾಜೆಕ್ಟ್. ಯು ಯು ಯುನೆಸ್ಕೋ, ಯು ಯುನೆಸ್ಕೋ. Why? Consonant sound. Next one, rule second. Use the when noun is followed by phrase. Use the when noun is followed by phrase. Examples: the boy in the red shirt. The boy in the red shirt. The girl sitting there. The girl sitting there. Okay, this is second rule. These all are important rules. Rule 3, use the before ordinal numbers. Use the before ordinal numbers. See you examples. Use the before ordinal numbers. Ordinal ನಂಬರ್ಸ್ಗಳನ್ನು ನೋಡೋಣ. ಎಕ್ಸಾಂಪಲ್ ಆಗಿ the first, the second, the 10th chapter, the 9th chapter, the second, the third. Okay, this type ordinal numbers before also ನಾವು the ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಇವಾಗ ಇವುಗಳ ರೂಲ್ಸ್ಗಳನ್ನು ತಿಳಿದುಕೊಂಡ್ರಲ್ಲ, ಈ ಮೇಲೆ ತಿಳಿಸಿರ್ತಕ್ಕಂಥ ಎಲ್ಲ ರೂಲ್ಸ್ಗಳು ಕೂಡ ಅಪ್ಲೈ ಆಗುವಂತೆ ನಿಮಗೆ 30 MCQs ಆ್ಯಂಡ್ ಆರ್ಟಿಕಲ್ ಎ ಆ್ಯಂಡ್ ದ. ಈ ಎ ಆ್ಯಂಡ್ ದ ಅನ್ನು ಯೂಸ್ ಮಾಡಿ ನೀವು ನಾನು 4 ಆಪ್ಷನ್ಸ್ಗಳನ್ನ ಕೊಡ್ತೀನಿ. ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ನಾನು ಆನ್ಸರ್ ಹೇಳೋಕ್ಕಿಂತ ಮುಂಚೆನೇ ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ಆನ್ಸರನ್ನು ರಿಪ್ಲೈ ಮಾಡ್ತಾ ಹೋಗ್ರಿ. ಓಕೆ, ಎಷ್ಟು ಸರಿಯಾಗಿವೆ ಅಂತ ನಿಮಗೆ ಗೊತ್ತಾಗತ್ತಾ? ಓಕೆ, ಲೆಟ್ ಸ್ಟಾರ್ಟ್. ಓಕೆ, ಆರ್ಟಿಕಲ್ಸ್ ಆರ್ ಎ ಆ್ಯಂಡ್ ದ ಇನ್ ಎಕ್ಸಾಮ್ಸ್ ಲೈಕ್ TT, CET, SI, PC, PDO, KPSC, SSC, banking, you will definitely get 1 to 3 questions from this topic.
ನೋಡ್ರಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಇವೇನಪ್ಪ ಅಂತಂದ್ರೆ 1ರಿಂದ 3 ಪ್ರಶ್ನೆಗಳು ಡೆಫಿನೆಟ್ ಆಗಿ ಬರ್ತಾವ, ಯಾವುದೇ ಡೌಟ್ಗಳು ಇಲ್ಲ. ಆದ್ದರಿಂದ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಇದೊಂದು ಕ್ಲಾಸನ್ನೇ ನೋಡ್ಕೊಂಡ್ರೆ ಅಂದ್ರೆ ನಿಮಗೆ ಈ 3 ಮಾರ್ಕ್ಸ್ಗಳು ಕೂಡ ನಿಮಗೆ ಫಿಕ್ಸ್ ಅಂತ ತಿಳ್ಕೊಡ್ರಿ. ನೀವು ಯಾರೂ ಕೂಡ ಇವುಗಳನ್ನು ಮಿಸ್ ಮಾಡಬೇಡ್ರಿ. ಏನಪ್ಪ ಇದು 3 ಮಾರ್ಕ್ಸ್ ಅಷ್ಟೇ ಬರ್ತಾವಲ್ಲ, ಇಷ್ಟು ಓದಬೇಕಂತ ಅಲ್ಲ. ತಿಳ್ಕೊಂಡ್ರೆ ಅಂದರೆ ಬಹಳಷ್ಟು ಈಜಿಯಾಗಿರ್ತಕ್ಕಂಥ ಕ್ಲಾಸು. ಒಂದೇ ಮಾರ್ಕ್ಸಲ್ಲಿ ಕೂಡ ನಾವು ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಫೇಲ್ ಮಾಡ್ಕೊಂಡಿರ್ತೀವಿ. ಅದೇ ರೀತಿಯಾಗಿ ಈ 3 ಮಾರ್ಕ್ಸ್ ಅಂದರೆ ಕೂಡ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಾಗಿ ಫಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಓಕೆ, ಸ್ಟಾರ್ಟ್ ಮಾಡೋಣ. ನಿಮಗೆ ಇಲ್ಲಿ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ರೂಲ್ಸ್ಗಳನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಂಗಿಲ್ಲ. ಮೇಲ್ಗಡೆ ನಾನು ಹೇಳಿದಿರ್ತಕ್ಕಂಥ ಎಕ್ಸ್ಪ್ಲೇನ್ ಮೇಲೆ ನಿಮಗೆ ಡೈರೆಕ್ಟಾಗಿ ಆಪ್ಷನ್ಸನ್ನು ಕೊಡ್ತಾ ಆನ್ಸರನ್ನು ಹೇಳ್ತಾ ಹೋಗ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. TT ಎಕ್ಸಾಮ್ಗೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವುದರಿಂದ ಭಾಳಷ್ಟು ಕ್ಲಾಸ್ಗಳನ್ನು ಇನ್ನು ಮುಗಿಸೋಣ, ಕಲಿಯೋಣ ಅಂತ ಹೇಳ್ತಾ ಓಕೆ ಇವತ್ತಿನ ಕ್ಲಾಸನ್ನು MCQ ಕ್ವಶನನ್ನು ಪ್ರಾರಂಭಿಸೋಣ. ಹಿ ಬಾಟ್ ಡ್ಯಾಶ್ ಅಂಬ್ರೆಲಾ ಎಸ್ಟರ್ಡೇ. ಬಾಟ್ ಅಂಬ್ರೆಲಾ, ಅಂಬ್ರೆಲಾ ಆ್ಯನ್ ಆಪ್ಷನ್ ಈಸ್ ದೇರ್. ಓಕೆ, ಆಪ್ಷನ್ನ ನೋಡೋಣ. ಎ ಆ್ಯಂಡ್ ದ ನಾನ್ ಆರ್ಟಿಕಲ್, ಇಲ್ಲಿ ಸರಿಯಾದ ಉತ್ತರ ಯು ಈಸ್ ಅ ಓವೆಲ್, ದಿಸ್ ಈಸ್ ಕರೆಕ್ಟ್ ಆನ್ಸರ್ ಬಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನನ್ನು ನೋಡೋಣ. ಎಕ್ಸ್ಪ್ಲನೇಷನ್ ಆಲ್ಸೋ. ಅಂಬ್ರೆಲಾ ಸ್ಟಾರ್ಟ್ಸ್ ವಿತ್ ಅ ಓವೆಲ್ ಸೌಂಡ್ ಯು, ಸೊ ಯೂಸ್ ಆ್ಯನ್. ನೆಕ್ಸ್ಟ್ ಕ್ವಶನ್. ರಾಜು ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್. ರಾಜು ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್. ಹಿಯರ್ ಡೈರೆಕ್ಟ್ ಆನ್ಸರನ್ನು ನೋಡೋಣ. ಎಕ್ಸ್ಪ್ಲೇನ್. ಆನೆಸ್ಟ್ begins with silent H sound is a vowel. This is answer and is right answer. Next one. I saw dash elephant in the forest. Elephant, E is a vowel. Okay, this one elephant starts with a vowel sound because an use. Option B is correct answer. Next one. She is dash best student in the class. Best student. She is best student. A and the, no article the. Best is a superlative, always use the. Option C is right answer. Next one. I need dash cup of tea. A and the, no article. This is a cup starts with a consonant sound because use A. Next one. Dash Pacific Ocean is very deep. Pacific Ocean ಬಂದಾಗ ನಿಮಗೇನು ಹೇಳ್ಬೇಕಂತ ಹೇಳಿತ್ತು? ದ. ಇಲ್ಲಿ ನೋಡ್ರಿ, ಓಸಿಯನ್ಸ್ ಆಲ್ವೇಜ್ ಟೇಕ್ ದ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್. ಹಿ ಈಸ್ ಡ್ಯಾಶ್ ಟೀಚರ್ ಹೂ ಹೆಲ್ಪ್ಡ್ ಮೀ. ಡ್ಯಾಶ್ ಟೀಚರ್. ದಿಸ್ ಈಸ್ ದ ಎ ಆ್ಯಂಡ್ ದ, ನೋ ಆರ್ಟಿಕಲ್. Particular teacher, definite reference, particular teacher. This is used because the. Next one. I met dash European writer yesterday. European, A and the, no article. European starts with a consonant sound. Letter only vowel, but sound is consonant because A use. Next one. She is eating dash apple. A-E-I-O-U. This is the vowel sound. An. Right answer B. An apple. Apple starts with the vowel sound because an use. Bengaluru is the dash capital of Karnataka. A and the, no article. Capitals always take the because answer is C, right answer. Next one. I have dash idea. A and the, no article. An. Idea starts with the vowel sound because an use. Next one. She is dash only child of her parents. She is dash only child of her parents. A and the, no article. The word only makes it definite. This is because the.
Next one, he is dash university student. University, A and the no article, A. University, U is the consonant sound. Right answer A. Next one, we should protect dash environment. We should protect dash environment. Answer is the, because whole word definite. This is the environment. The next one, I saw dash boy who won the race. Who won the race? I saw boy. This is the specific boy is there. Right answer the. Next, Mount Everest is dash highest peak. A and the Mount Everest. This is the superlative highest, because the answer. My father is a dash engineer. A and the no article. Engineer starts with a vowel sound. And C is dash MLA from our area. MLA. M is a vowel sound. Beginning with vowel sound. Letter is consonant, but sound is vowel, because, and option B is right answer. This is dash book I told you about. This is dash book. A and the particular book is there. Right answer the. They live in dash UK. UK. Country with United uses the. Next one. She is dash doctor by profession. A and the. This is the consonant sound is there. Doctor. A. He waited for dash hour. He waited for an hour. Silent is H sound, vowel sound, and is right answer. I bought dash pair of shoes. I bought a pair. Pair consonant sound is, because option A is right answer. Next one, dash Ganga is a holy river. Ganga river name. This is the rivers always take a the. Option C is right answer. Next one, she can play dash piano. Musical instruments use the. Musical instruments usually use the. Option C is correct answer. She wants to become dash astronaut. This is the astronaut vowel sound, because use an. Option B is the right answer. Next one, dash sun rises in the east. Sun. This is a unique. Sun is unique, because use option C the. Next one, she wrote dash letter to me. General noun. First time mentioned, because A. Option A is right answer. Next one, he owns dash car. He owns dash car. A and the car consonant sound is there, because use A. Option is there A. Today topic is last question. We visited dash Taj Mahal last year. The famous monuments always the use, because option C is right answer. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಆರ್ಟಿಕಲ್ಸ್ ಬಗ್ಗೆ ಸಂಪೂರ್ಣವಾದ ವಿವರಣೆ ಮತ್ತು ರೂಲ್ಸ್ಗಳನ್ನು ನೋಡಿದ್ವಿ. ಅದೇ ರೀತಿಯಾಗಿ MCQs ಟೈಪ್ ಯಾವ ಟೈಪ್ ನಮಗೆ ಎಕ್ಸಾಮಲ್ಲಿ ಬರ್ತಾವಂತಕ್ಕಂಥ ಕ್ವಶನ್ಸ್ಗಳನ್ನು ಕೂಡ ನಿಮಗೆ ಡಿಸ್ಕಷನ್ ಮಾಡಲಾಗಿದೆ. ಓಕೆ, ಎಲ್ಲರೂ ಕೂಡ, ಎಲ್ಲ ನನ್ನ ಸ್ನೇಹಿತರು ಕೂಡ ನೀವು ಇವುಗಳನ್ನು ನೋಟ್ಔಟ್ ಮಾಡಿ ಇಟ್ಕೊಡ್ರಿ. ಓಕೆ, ಚೆನ್ನಾಗಿ ನೀವು ಆರ್ಟಿಕಲ್ಸ್ ಮೇಲೆ ಬಂದಿರತಕ್ಕಂಥ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿರಿ ಅಂತ ಹೇಳ್ತಾ
ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಓಕೆ, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.